ನಾವು ಕೋಲ್ಕತ್ತಾದ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟ ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಏರ್ಪೋರ್ಟ್ನಲ್ಲಿ ಸುಮಾರು 394 ವಿಮಾನಗಳ ಹಾರಾಟವನ್ನು ರದ್ದು ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರೈಲು ಸಂಚಾರಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಜನರು ಸುರಕ್ಷಿತವಾಗಿರುವಂತೆ ಅಧಿಕಾರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ರೆಮಲ್ ಚಂಡಮಾರುತದ ಕಾರಣ ಒಂದಷ್ಟು ವಿಮಾನ ಸಂಚಾರ ಹಾಗೆಯೇ ರೈಲು ಸಂಚಾರದಲ್ಲೂ ಕೂಡ ವ್ಯತ್ಯಾಸ ಆಗ್ತಿರುವಂಥದ್ದು. ಸೊ ಕೋಲ್ಕತ್ತಾ ಹೋಗುವಂಥ ಪ್ಲ್ಯಾನ್ ಇದ್ದಂಥವರು ಸ್ವಲ್ಪ ಹೋಲ್ಡ್ ಮಾಡುವಂಥ ಸದ್ಯಕ್ಕೆ ಉತ್ತಮ. ಒಂದಷ್ಟು ಈಗ ಸೌತ್ ಈಸ್ಟರ್ನ್ ರೈಲ್ವೇಸ್ ಇದೆ, ಎಲ್ಲ ಕಡೆ ಕೂಡ ತೊಂದರೆಗಳಾಗಿದೆ. ಇದೆಲ್ಲವನ್ನು ಸದ್ಯಕ್ಕೆ ರೈಲು ಸಂಚಾರವನ್ನು ನಿಲ್ಲಿಸಲಾಗಿದೆ. ಸೊ ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಖಾಲಿ ಆಗಿರುವಂಥದ್ದು. ಜೊತೆಗೆ ಏರ್ಪೋರ್ಟ್ನ ಒಂದು ಈ ರನ್ವೇ ಏನಿದೆ ಅಲ್ಲೂ ಕೂಡ ನೀರು ನಿಂತಿರುವಂಥದ್ದು. ಜೊತೆಗೆ ATC ಕಡೆಯಿಂದ ಕ್ಲಿಯರೆನ್ಸ್ ಕೂಡ ಸಿಗ್ತಾ ಇಲ್ಲ. ಮೋಡ ಕವಿದ ವಾತಾವರಣ, ವಿಪರೀತವಾದಂಥ ಗಾಳಿ, ಇದರಿಂದ ಈಗ ತೊಂದರೆ ಆಗ್ತಾ ಇದೆ. 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂಥ ಚಂಡಮಾರುತ ಇದು. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ನು ರೈಲುಗಳ ಸಂಚಾರ ಕೂಡ ನೀವು ನೋಡ್ತಾ ಇದ್ರೆ ಅಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸ ಆಗಿದೆ. 394 ಫ್ಲೈಟ್ಗಳನ್ನು ಸದ್ಯಕ್ಕೆ ಕ್ಯಾನ್ಸಲ್ ಮಾಡಲಾಗಿದೆ ಕಳೆದ 21 ಗಂಟೆಯಲ್ಲಿ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ನೀವು ನೋಡ್ತಿರೋ ಹಾಗೆ, ಮಹಿಳೆಯೊಬ್ಬರು ನಿಂತಿರುವಂಥ ನೀರಿನಲ್ಲೇ ಮನೆಗೆ ಬೇಕಾಗುವಂಥ ದಿನಸಿಯನ್ನು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಸೊ ಇಲ್ಲಿ ಈ ಬಿಬೇರ್ ಬಾಗನ್ ಏರಿಯಾ ಅಲ್ಲಿ ಒಂದು ಗೋಡೆ ಕುಸಿದು ಒಂದಷ್ಟು ಅನಾಹುತಗಳಾಗಿದೆ. ಹಾಗೆಯೇ ಈ ಮಿಡ್ನಾಪುರ್ ಈ ಭಾಗದಲ್ಲೂ ಕೂಡ ಹೆಚ್ಚಿನ ತೊಂದರೆ ಆಗಿದೆ. ಇನ್ನು ಅಸ್ಸಾಂನಲ್ಲೂ ಕೂಡ ಇಂಥದ್ದೇ ತೊಂದರೆಗಳು ಕಂಡು ಬರ್ತಾ ಇದೆ. ಅಲ್ಲೂ ಹೆಚ್ಚಿನ ಮಳೆ ನಿನ್ನೆಯಿಂದ ಶುರುವಾಗಿದೆ. ಇನ್ನು ಪ್ರಧಾನಿ ಮೋದಿ ತುರ್ತು ಸಭೆ ನಡೆಸಿ ಸಂಪೂರ್ಣ ನೆರವನ್ನು ನೀಡುವಂಥ ಭರವಸೆಯನ್ನು ನೀಡಿದ್ದಾರೆ. ಈ ಭಾಗದಲ್ಲಿ ಏನೇನೋ ತೊಂದರೆ ಆಗಿದೆ ಅದರ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ, ಜೊತೆಗೆ ಈಗ ಮಳೆ ಬಂದ ನಂತರ ಏನೇನಾಗಿದೆ ಅದರ ಬಗ್ಗೆ ಕೂಡ ಈಗ ಚರ್ಚೆಗಳಾಗ್ತಾ ಇದೆ. ಸೊ ನಿರಂತರವಾಗಿ ಪಶ್ಚಿಮ ಬಂಗಾಳ ಸರ್ಕಾರದ ಜೊತೆಗೂ ಕೂಡ ಕೇಂದ್ರ ಸರ್ಕಾರ ಒಂದು ಕಾಂಟ್ಯಾಕ್ಟ್ನಲ್ಲಿದೆ ಈಗ. ಸೊ ಪಶ್ಚಿಮ ಬಂಗಾಳಕ್ಕೆ ಏನೆಲ್ಲ ಅಗತ್ಯ ಸೌಲಭ್ಯಗಳು ಬೇಕು, ಜೊತೆಗೆ ಜನರನ್ನು ಸುರಕ್ಷಿತವಾಗಿ ಇರಿಸೋದಕ್ಕೆ ಏನೆಲ್ಲ ವ್ಯವಸ್ಥೆ ಆಗ್ತಿದೆ ಅದರ ಬಗ್ಗೆ ಅಧಿಕಾರಿಗಳಿಂದ ಪ್ರಧಾನಿ ಮೋದಿ ಮಾಹಿತಿ ಪಡೆದಿದ್ದಾರೆ. ಸೊ ಮುನ್ನೆಚ್ಚರಿಕೆ ಹಾಗೆಯೇ ಪರಿಹಾರದ ಕ್ರಮ ಏನಾಗಬೇಕು ಅನ್ನೋದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಸೊ ಎಲ್ಲೆಲ್ಲಿ ಹಾನಿಗೊಳಗಾದಂಥ ರಾಜ್ಯಗಳು ಪಶ್ಚಿಮ ಬಂಗಾಳ ಇರ್ಬೋದು, ಅಸ್ಸಾಂ, ಹಾಗೆಯೇ ನಾಗಾಲ್ಯಾಂಡ್, ಮಣಿಪುರ ಎಲ್ಲ ಭಾಗದಲ್ಲೂ ಕೂಡ ಈಗ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ತಿಳಿಸಲಾಗಿದೆ. ಒಂದು ಕಡೆ ಲೋಕಸಭಾ ಚುನಾವಣೆಯ ಕಾವು, ಇನ್ನೊಂದು ಕಡೆ ಪ್ರಕೃತಿ ವೈಪರೀತ್ಯಗಳು, ಇದೆಲ್ಲವನ್ನು ಕೂಡ ಈಗ ಹ್ಯಾಂಡಲ್ ಮಾಡುವಂಥ ಒಂದು ಸವಾಲಿದೆ. ಸೊ ರೆಮಲ್ ಚಂಡಮಾರುತ ಮುನ್ನೆಚ್ಚರಿಕೆ ಪರಿಹಾರ ಕ್ರಮದ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಈಗ ಸೂಚನೆ ನೀಡಲಾಗಿದೆ. ನಿಮಗೀಗ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ, ಹೇಗೆ ಜನ ಹೆಚ್ಚಾಗಿ ಹೊರಗೆ ಬರದ ಹಾಗೆ ಈಗ ರೆಮಲ್ ಚಂಡಮಾರುತ ಅಪ್ಪಳಿಸ್ತಾ ಇದೆ. ಸೊ NDRFನ ಟೀಮ್ ಕೂಡ ಬಂದು ಅಲ್ಲಿ ಕಾರ್ಯೋನ್ಮುಖವಾಗಿರೋದು. NDRF ಹಾಗೆಯೇ SDRFನ ಟೀಮ್ ಅಲ್ಲಿ ಈಗ ಆಕ್ಟಿವ್ ಆಗಿದೆ. ಸೊ ಸುರಿಯುತ್ತಿರುವಂಥ ಮಳೆ ಹೀಗೆ ನಿರಂತರವಾಗಿರುವಂಥದ್ದು, ಜೊತೆಗೆ ಮರಗಳು ಕುಸಿದಂಥ ಸಂದರ್ಭದಲ್ಲಿ ಅಥವಾ ದರಾಶಾಹಿ ಆಗಿರುವಂಥ ಏರಿಯಾಗಳಲ್ಲಿ ಈಗ ಬೇಕಾಗುವಂಥ ಕಟ್ಟಡಗಳನ್ನು ಬಳಸಿ ಅಲ್ಲಿ ಮರಗಳನ್ನು ತೆರವುಗೊಳಿಸುವಂಥ ಕೆಲಸದಲ್ಲೂ ಕೂಡ NDRF ಮತ್ತು SDRFನ ಟೀಮ್ನವರು ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಲೌಡ್ ಸ್ಪೀಕರ್ಗಳನ್ನು ಬಳಸುವ ಮೂಲಕ ಯಾರ್ಯಾರು ಈ ಅಪಾಯದ ಅಂಚಿನಲ್ಲಿರುವಂಥ ಪ್ರದೇಶಗಳಿದೆ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ವೆಕೇಟ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಮೀನುಗಾರರಿಗೆ ವಿಶೇಷವಾಗಿ 27ನೇ ತಾರೀಕಿನವರೆಗೂ ಕೂಡ, ಅಂದರೆ ಇಂದಿನವರೆಗೂ ಕೂಡ ಯಾರೂ ಕೂಡ ಬರಬಾರ್ದು ಅಂತ ತಿಳಿಸಲಾಗಿದೆ. ಸೊ ಈಗ ನೇರ ದೃಶ್ಯಗಳನ್ನು ನೋಡ್ತಾ ಇದ್ವಿ, ಬಿದ್ದಿರುವಂಥ ಮರದ ಒಂದು ಕೊಂಬೆಯನ್ನು ಈಗ ಕತ್ತರಿಸಿರುವಂಥ ದೃಶ್ಯ. ಸೊ ಅಲ್ಲಿನ ನದಿಗಳಿಗೆ, ರಸ್ತೆಗಳಿಗೆ, ಕೆರೆಗಳಿಗೆ ಎಲ್ಲ ಕಡೆ ಕೂಡ ಈಗ ನೀರು ತುಂಬಿ ಅನಾಹುತಗಳಾಗ್ತಾ ಇದೆ. ಕೋಲ್ಕತ್ತಾದಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವೀಗ. ಭಾರೀ ಗಾಳಿಗೆ ಮರಗಳು ಕುಸಿದಿರುವಂಥದ್ದು, ಅಲ್ಲಿ ಆ ಮರದ ರೆಮ್ಮೆಯನ್ನು ಕತ್ತರಿಸುವಂಥ ಕೆಲಸವನ್ನು ಈಗ ಟೀಮಿಂದ ಮಾಡಲಾಗ್ತಾ ಇದೆ. ಸುಮಾರು 14 ತಂಡದವರು ಈಗ NDRFನ ಟೀಮ್ನವರು ಕೆಲಸ ಮಾಡ್ತಿದ್ದಾರೆ. ಅವರ ಜೊತೆಗೆ SDRF ಕೂಡ ಈಗ ಆಕ್ಟಿವ್ ಆಗಿದೆ. ಸೊ ಪಶ್ಚಿಮ ಬಂಗಾಳಕ್ಕೆ ರೆಮಲ್ ಚಂಡಮಾರುತ ಅಪ್ಪಳಿಸಿರುವಂತಹ ಕಾರಣ ಎಲ್ಲಿ ನೋಡಿದ್ರೂ ಕೂಡ ಮಳೆ ಮಳೆ ಮಳೆ.